ದೊಡ್ಡವರೆಲ್ಲ ಜಾಣರಲ್ಲ. ಯಾರು ಇಷ್ಟೊತ್ತಲ್ಲಿ? ಹಾಯ್ ಸರ್, ನಮಸ್ತೆ. ನಾನ್ ಕಿಶೋರ್. ಕಿಶೋರ? ಸರ್, 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ನಮ್ ಕ್ಲಾಸ್ ಟೀಚರ್ ಆಗಿರಿ, 2012 ಬ್ಯಾಚ್. ಅದೇ ಸರ್, ಹೋಮ್ ವರ್ಕ್ ನ ಯಾವಾಗ್ಲೂ ಮನೇಲೆ ಮರ್ತೋಗ್ತಾ ಇದೆ ಅಂತ ಬೈತಿದ್ರಲ್ಲ. ಓಹ್ ಕಿಶೋರ ನೀನಾ? ಬಾರಕ್ಕೊಳಗೆ ಬಾ ಬಾ. ಏನಪ್ಪ ಕಿಶೋರ, ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಹಾ ಸರ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಷ್ಟ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ, ನನ್ ಸ್ಕೂಲ್ ಅಲ್ಲಿ ಹೋಮ್ ವರ್ಕ್ ನ ಮನೇಲೆ ಮರ್ತೋದೆ ಅಂತ ಹೇಳಿದಾಗ ನೀವು ಕೇಳ್ತಿದ್ರಲ್ಲ ತಿನ್ನದ್ನ ಮರಿತೀಯ ಅಂತ. ಈ ನಡುವೆ ತಿನ್ನದ್ ಕೂಡ ಮರಿತಾ ಇದೀನಿ, ಅಷ್ಟು ಕೆಲ್ಸ ಇದೆ. ನೀವ್ ಹೇಳಿದ್ಯಲ್ಲ ನಿಜನೇ ಆಯ್ತು ಸರ್. ಚೆನ್ನಾಗ್ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ಕೆಲ್ಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ ಅಂತ ಎಲ್ಲ ಆಯ್ತು. ಆದ್ರೆ ಇವೆಲ್ಲ ಮಾಡೋದ್ರಿಂದ ಖುಷಿಯಾಗಿರಕ್ ಅಂತ ಫಸ್ಟ್ ಹೇಳ್ಬೋದಿತ್ತಲ್ಲ ಸರ್. ದಿನ ಪೂರ್ತಿ ಕಂಪ್ಯೂಟರ್ ಅಲ್ಲೇ ಮುಳುಗೋಗ್ಬಿಟ್ಟಿದ್ರು ಕನ್ನಡ ಗೊತ್ತಿಲ್ದಿರೋ ಅಂತ ಮ್ಯಾನೇಜರ್ ಕೈಲಿ ಬಯಸ್ಕೋಬೇಕಾಗುತ್ತೆ. ನೀನು ಮದ್ವೆ ಆಗೋಣ ಅಂದ್ರೆ ಹುಡುಗಿಯವ್ರ ಅಪ್ಪ 50 ವರ್ಷದಲ್ಲಿ ಏನ್ ಆಸ್ತಿ ಮಾಡಿರ್ತಾನೆ, ನಮ್ಗೆ 25 ವರ್ಷದಲ್ಲೇ ಮಾಡಿರ್ಬೇಕು ಅಂತ ಕೇಳ್ತಾರೆ. ಎಷ್ಟೋ ಸಲ ಈ ಕೆಲ್ಸದ ಟೆನ್ಷನ್, ಮನೇಲಿರುವಂತ ಪ್ರೆಷರ್ಗೆ ಕೈ ಕಾಲೆಲ್ಲ ನಡುಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ತೀವಿ. ನಾವೆಲ್ಲ ಇದರಿಂದ ಆಸೆ ಬರೋದ್ ಹೆಂಗೆ ಅಂತ ನೀವ್ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರೋದು ಸರ್. ಮ್ಯಾಕ್ಸ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ರಿ, ಆದ್ರೆ ಲೈಫಿನ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾ ಸರ್, ನಾನು ಬಂದಿದ್ದ ವಿಷಯನೇ ಮತ್ತೆ. ಹ್ಯಾಪಿ ಟೀಚರ್ಸ್ ಡೇ. ಸರಿ ಸರ್, ಬರ್ತೀನಿ. ಹಾ ಕಿಶೋರ್, ಒಂದ್ ನಿಮಿಷ. ನೀನ್ ಹೇಳಿದ್ ನಿಜ. ನಾವ್ ಮಕ್ಳಿಗೆ ಪುಸ್ತಕದಲ್ಲಿ ಇರುವಂತ ಪಾಠ ಹೇಳ್ಕೊಡೋದ್ರ ಜೊತೆಗೆ ಜೀವನದ ಪಾಠ ಕೂಡ ಹೇಳ್ಕೊಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯಾಗಿರೋದ್ ಹೆಂಗೆ ಅಂತ ಹೇಳ್ಕೊಡ್ಬೇಕು. ಅವಾಗ ಈ ಡಿಪ್ರೆಷನ್, ಈ ಆಂಗ್ಸೈಟಿ ಏನೇನು ಹೇಳ್ದಲ್ಲ ಅವ್ ಏನು ಬರಲ್ಲ. ಕಾಲ ಬದಲಾಗಿದೆ, ನಾವು ಕೂಡ ಬದಲಾಗ್ಬೇಕಲ್ಲ.